ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟೆಕ್ ಇನ್ ಕನ್ನಡ ಸಂದೀಪ್ ಅವರು ಒಂದು ಹೊಸ ಸ್ಟುಡಿಯೋ ಓಪನ್ ಮಾಡಿದ್ದಾರೆ. ಮೊನ್ನೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ. ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಐಫೋನ್ 16ನ ಸೆಪ್ಟೆಂಬರ್ 10ನೇ ತಾರೀಕು ಲಾಂಚ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ನೀವೇನಾದರೂ ಐಫೋನ್ ಲವರ್ ಆಗಿದ್ದರೆ ಮುಂದಿನ ಐಫೋನ್ 16 ಸೀರೀಸಿಗೆ ವೆಯ್ಟ್ ಮಾಡ್ತಾ ಇದ್ದರೆ ಇನ್ನು ಕೆಲವೇ ದಿನಗಳು, ಒಂದು ತಿಂಗಳಿದೆ ಕರೆಕ್ಟಾಗಿ ಹೊಸ ಐಫೋನ್ ಬರುತ್ತೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಅವ್ರು ಕಳಿಸಲ್ಲ, ತರಿಸ್ಕೊಂಡಾದರೂ ವಿಡಿಯೋ ಮಾಡ್ತೀನಿ, ನೋಡೋಣ. ಸೊ ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಈ ಮಕ್ಕಳಿಗೋಸ್ಕರ ಅಂದ್ಬಿಟ್ಟೆ ಒಂದು ಆಪಲ್ ವಾಚನ್ನು ತೊಗೊಂಬರ್ತಾರಂತೆ. ಅದು ಪ್ಲಾಸ್ಟಿಕ್ಕಿಂದ ಆಗಿರುತ್ತಂತೆ. ಇಷ್ಟು ದಿನ ಅವರ ಆಪಲ್ ವಾಚು ಅಲ್ಯೂಮಿನಿಯಂ ಫ್ರೇಮ್ನಿಂದ ಆಗಿರ್ತಿತ್ತು, ಮೆಟಾಲಿಕ್ ಫ್ರೇಮ್ ಆಗಿರ್ತಿತ್ತು. ಸೊ ಈ ಒಂದು ಪ್ಲಾಸ್ಟಿಕ್ ಫ್ರೇಮಿಂದ ಮಾಡಿ ಮಕ್ಕಳಿಗೋಸ್ಕರ ತೊಗೊಂಬರ್ತಾರಂತೆ. ಇದಕ್ಕೆ ಆಪಲ್ ವಾಚ್ SE ಅಂತ ಕರೆಯಬಹುದು. ಕಾದ್ ನೋಡ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಗೊತ್ತಿಲ್ಲ. ಮಕ್ಕಳಿಗೆ ಅಂತ ಅಂದರೆ ಸ್ವಲ್ಪ ಅಫೋರ್ಡಬಲ್ ಆಗಿ ಲಾಂಚ್ ಮಾಡ್ಬೋದು ಅಂತ ಕಾಣುತ್ತೆ, ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಡೆಲ್ಲಿಯಲ್ಲಿ ಯಾರೋ ಒಬ್ಬ 9ನೇ ಕ್ಲಾಸ್ ಹುಡುಗ, ಎಂಥ ಮಗ ಅಂತ ಅಂದರೆ ಇವನು, ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆ ಡೈಲಾಗ್ ಇದೆ, ಎಂಥ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟೆ ಅಂತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಇಂದು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಸೊ ಇವನೇನಪ್ಪ ಮಾಡಿದ್ದಾನೆ ಅಂತ ಅಂದರೆ ಅವ್ರ ಅಮ್ಮಂದು ಗೋಲ್ಡನ್ನು ಎತ್ಕೊಂಬಂದ್ಬಿಟ್ಟು 50,000 ರೂಪಾಯಿಗೆ ಮಾರಿಬಿಟ್ಟು ಅವ್ನ ಗರ್ಲ್ ಫ್ರೆಂಡಿಗೆ ಐಫೋನ್ ಕೊಡ್ಸವನು. ಎಂಥ ನನ್ನ ಮಗ ಇರಬೇಕು ಇವನು ಅಂದರೆ, ಏನೋ ಡೈಲಾಗ್ ಇದೆಯಲ್ಲ, ಇವನು ಮಗ ಅಲ್ಲ ಇನ್ನೊಂದೇನು ಅಂತ ಹಂಗಾಯ್ತು ಇವನ ಕತೆ. ಪಾಪ ಅವ್ರ ಅಮ್ಮಂಗೆ ಏನಾದರೂ ಅವ್ರ ಅಮ್ಮಂದೇ ಗೋಲ್ಡು ಎತ್ಕೊಂಡ್ಬಿಟ್ಟು ಗರ್ಲ್ ಫ್ರೆಂಡಿಗೆ ಕೊಡ್ಸವನೆ, ಬುದ್ಧಿವಂತ ಬಾಲಕ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಡೆಲ್ಲಿಯಲ್ಲಿ AI ಯೂಸ್ ಮಾಡಿಕೊಂಡು ಟ್ರಾಫಿಕ್ ಫೈನ್ ಆಗ್ತಾ ಇದ್ದಾರಂತೆ. ಅಂದರೆ ಈ ಪಬ್ಲಿಕ್ಕಲ್ಲಿ ಟ್ರಾಫಿಕ್ಕಲ್ಲಿ ಏನೆಲ್ಲ ಕ್ಯಾಮ್ರಾಗಳಿರುತ್ತೆ ಅದನ್ನು AIಗೆ ಕನೆಕ್ಟ್ ಮಾಡ್ತಾರೆ, ಆಯಿತಾ. ಏನಾಗುತ್ತೆ, ಆ ಒಂದು AI ಆ ಕ್ಯಾಮ್ರಾ ನೋಡಿಕೊಂಡು ಯಾರಾದರೂ ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡಿದ್ರು ಅಂತ ಅಂದರೆ ಪಟ್ ಅಂತ, ಯಾರು ಹ್ಯೂಮನ್ಸ್ ಅವಶ್ಯಕತೆನೇ ಇಲ್ಲ, ಅದೇ ಆಟೋಮೆಟಿಕ್ಕಾಗಿ ನಿಮ್ಮ ಏನು ನಂಬರ್ ಪ್ಲೇಟ್ ಇದೆ ಅದಕ್ಕೆ ಲಿಂಕ್ ಆಗಿರುವಂಥ ಫೋನ್ ನಂಬರ್ಗೆ ಪಟ್ ಅಂತ ಮೆಸೇಜ್ ಕಳಿಸೋದು, ನೋಡ್ರಪ್ಪ ನಿಮ್ಮ ಈ ನಂಬರ್ ಪ್ಲೇಟಿಗೆ ಫೈನ್ ಇದೆ, ಹೋಗಿ ಕಟ್ಟಿ ಅಂತ. ಸೊ ಹುಷಾರಾಗಿರಿ, ಅದು ಬೆಂಗಳೂರಿಗೂ ಬಂದರೂ ಬರ್ಬೋದು. AI ಎಷ್ಟು ಅಡ್ವಾನ್ಸ್ ಆಗ್ತಾ ಇದೆ ಅಂತಂದರೆ ಫ್ಯೂಚರ್ನಲ್ಲಿ ಟ್ರಾಫಿಕ್ ಪೊಲೀಸ್ಗಳು ಇಲ್ಲದೇ ಕಂಪ್ಲೀಟಾಗಿ ಮ್ಯಾನೇಜ್ ಮಾಡಬಹುದಾದಂಥ ಪರಿಸ್ಥಿತಿ ಬರ್ಬೋದು. ಸೊ ಆದಷ್ಟು ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಗೌರ್ಮೆಂಟ್ನವರು ನಮ್ಮ ಬೆಂಗಳೂರಿನಲ್ಲಿ ಏನು 14 ಗಂಟೆ ವರ್ಕ್ ಅವರ್ ಮಾಡಬೇಕು ಅನ್ನೋ ಒಂದು ಮಾತುಕತೆಯನ್ನು ನಡೆಸ್ತಾ ಇದ್ರು. ಅದರ ಅಗೇನ್ಸ್ಟು ಈ ಎಂಪ್ಲಾಯಿಗಳ ಯೂನಿಯನ್ನವರು ಅಬ್ಜೆಕ್ಷನ್ ಮಾಡ್ಕೊಂಡ್ಬಿಟ್ಟು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಸೊ ಮೋಸ್ಟ್ಲಿ ಬರಲ್ಲ 14 ಅವರ್ ಅಂತ ಅಂದರೆ, ಬರಲಿ, ಪ್ರಾಬ್ಲಮ್ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ಬಂದರೆ ಈಗ 2 ದಿನ ವೀಕೆಂಡ್ಸ್ ರಜಾ ಇದೆ, 14 ಅವರ್ ಮಾಡಿಬಿಟ್ಟು 3 ದಿನ ರಜಾ ಕೊಡಲಿ. ನಂಗೆ ಅನ್ನಿಸ್ತಂಗೆ ಎಲ್ಲರೂ ಒಪ್ಕೋತಾರೆ, ಆಯಿತಾ. 14 ಅವರ್ ಕೆಲಸ ಮಾಡಿಕೊಂಡು ವೀಕೆಂಡ್ಸು 3 ದಿನ ರಜಾ ಕೊಟ್ಬಿಟ್ರೆ ಎಲ್ರಿಗೂ ಖುಷಿ ಆಗುತ್ತೆ. ನಂಗೆ ಅನ್ನಿಸ್ತಂಗೆ ಎಲ್ಲರೂ ಮಾಡ್ತಾರೆ ಅಂತ ಕಾಣುತ್ತೆ. ಹೆಂಗಾಗ್ಬಿಟ್ಟಿದೆ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಪರಿಸ್ಥಿತಿ, ಈಗ ಹೌದು ವರ್ಕಿಂಗ್ ಅವರು 10 ಅವರ್ ಇದ್ರೂ ಸಹ, 9ರಿಂದ 10 ಅವರ್ ಇದ್ರೂ ಸಹ ಈ ಟ್ರಾಫಿಕ್ಕಲ್ಲೇ 2-3 ಗಂಟೆ ಹೋಗ್ಬಿಡುತ್ತೆ. ಹೆಂಗೂ ಹೋಗ್ತಾ ಇದೆ, ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಿಬಿಟ್ಟು ವೀಕೆಂಡ್ಸ್ 3 ದಿನ ಆರಾಮಾಗಿ ಮನೇಲಿರ್ಬೋದಲ್ಲ. ಸೊ ಚೆನ್ನಾಗಿರುತ್ತೆ, ಗೊತ್ತಿಲ್ಲಪ್ಪ. ಆದರೂ ಒಬ್ಬೊಬ್ರಿಗೆ ಒಂದೊಂಥರ ಅಲ್ವಾ. ಅಗೇನ್ಸ್ಟ್ ಕೆಲವು ಜನ ಮಾತಾಡ್ತಾ ಇದ್ದಾರೆ ಒಟ್ಟಿಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ಟ್ರಾಯ್ ಅವರು ಏನು ನಮ್ಮ ದೇಶದಲ್ಲಿ ಈ ನೆಟ್ವರ್ಕ್ ಪ್ರೊವೈಡರ್ಗಳನ್ನು ರೆಗ್ಯುಲೇಟ್ ಮಾಡ್ತಾರೆ ಟ್ರಾಯ್, ಇವರು ಒಂದು ಹೊಸ ಒಂದು ರೂಲ್ನ ತೊಗೊಂಬರ್ತಾ ಇದ್ದಾರೆ. ಏನಪ್ಪ ಅಂತ ಅಂದರೆ, ನೀವು ಫೋನಲ್ಲಿ ಮಾತನಾಡ್ತಿರ್ಬೇಕಾದ್ರೆ ನೆಟ್ವರ್ಕ್ ಇಶ್ಯೂ ಆಯಿತು ಅಂತ ಅಂದರೆ, ಇಂಟರ್ನೆಟ್ ಬ್ರಾಡ್ಬ್ಯಾಂಡ್ ಹಾಕಿಸ್ಕೊಂಡಿರ್ತೀರ, ಆ ಟೈಮಲ್ಲಿ ನಿಮಗೇನಾದರೂ ಕೆಲವೊಂದು ಟೈಮು ವೈರ್ ಕಟ್ ಆಗುತ್ತೆ, ಅವ್ರದ್ದೇನೋ ಇಶ್ಯೂ ಇರುತ್ತೆ, ನಿಮಗೆ ಆ ಒಂದು ಸರ್ವಿಸ್ ಸಿಗಲ್ಲ. ಅದಕ್ಕೆ ಈ ಕಂಪನಿಗಳು, ಈ ನೆಟ್ವರ್ಕ್ ಪ್ರೊವೈಡಿಂಗ್ ಕಂಪ್ನಿಗಳು ಕಾಂಪನ್ಸೇಟ್ ಮಾಡಿಕೊಡ್ಬೇಕು. ಎಷ್ಟು ಔಟೇಜ್ ಆಗಿತ್ತು, ಎಷ್ಟೊತ್ತು ನಿಮಗೆ ಕನೆಕ್ಷನ್ ಕೊಟ್ಟಿಲ್ಲ, ಸರ್ವಿಸ್ ಕೊಟ್ಟಿಲ್ಲ, ಅಷ್ಟಕ್ಕೆ ಅವ್ರು ಕಾಂಪನ್ಸೇಟ್ ಮಾಡಿಕೊಡ್ಬೇಕು. ಸೊ ಹೆಂಗೆ ಅಂದರೆ ನಿಮ್ಮ ವ್ಯಾಲಿಡಿಟಿ ಏನಿರುತ್ತೋ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ಸೊ ಈ ರೀತಿ ಮಾಡಿಲ್ಲ ಅಂದರೆ ಪೆನಾಲ್ಟಿ ಆಗ್ತಾ ಇದ್ದಾರಂತೆ ಟ್ರಾಯ್ ಅವರು. ಸೊ ಒಂದು ಒಳ್ಳೆ ವಿಷಯ, ಈ ರೀತಿ ಸ್ಟ್ರಿಕ್ಟಾಗಿ ರೂಲ್ಸ್ ತೊಗೊಂಬರ್ಬೇಕು. ಹೌದು, ನಾವು ರೀಚಾರ್ಜ್ ಮಾಡಿಸ್ಕೋತೀವಿ, ಆಯಿತಾ. ಕೆಲವೊಂದು ಸಲ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ನೆಟ್ವರ್ಕೇ ಸಿಗೋಲ್ಲ ಸರಿಯಾಗಿ, ಆ ರೀತಿ ಆಗಬಾರ್ದು. ನಾವು ದುಡ್ಡು ಕೊಡ್ತಾ ಇದ್ದೀವಿ ಅಂದರೆ ಪ್ರಾಪರ್ ಸರ್ವಿಸ್ ಕೊಡಬೇಕು, ಆಯಿತಾ. ಅದಕ್ಕೆ ಪೆನಾಲ್ಟಿ ಹಾಕ್ಲೇಬೇಕು ಅವರು, ಈ ಥರ ಆಯಿತು ಅಂತ ಅಂದರೆ. ಒಂದು ಒಳ್ಳೆ ವಿಷಯ, ಸ್ವಲ್ಪ ರೂಲ್ಸ್ ಇನ್ನೂ ಸ್ಟ್ರಿಕ್ಟ್ ಆಗಬೇಕು, ಆಯಿತಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು RBIನವರು ಒಂದು ಹೊಸ ಟೆಕ್ನಾಲಜಿಯನ್ನು ತೊಗೊಂಬರ್ತಾ ಇದ್ದಾರೆ. ಇದು ಒಂಥರ ಚೆನ್ನಾಗಿದೆ, ಒಂಥರ ಭಯ ಹುಟ್ಟಿಸೋ ರೀತಿಯಲ್ಲೂ ಸಹ ಇದೆ. ಏನಪ್ಪ ಅಂತ ಅಂದರೆ,
ನಿಮ್ಮ ಟ್ರಾನ್ಸಾಕ್ಷನ್ನ ನಿಮ್ಮ ಕಾರ್ಡನ್ನು ಕಾರ್ಡ್ ಮೂಲಕ ಬೇರೆಯವ್ರು ಪೇ ಮಾಡೋ ರೀತಿ ನೀವು ಅವರಿಗೆ ಎಕ್ಸೆಪ್ಟ್ ಮಾಡಬೇಕು. ನೀವು ಹೆಂಗೆ ಅಂತ ಅಂದರೆ ಈಗೇನಪ್ಪ ಅಂದರೆ ನಿಮ್ಮ ಮಗನೋ ಮಗಳು ಅಥವಾ ನಿಮ್ಮ ಅಣ್ಣನೋ ತಮ್ಮನೋ ಯಾರಿದ್ದಾರೆ ಅಂತ ಅಂದ್ಕೊಳ್ಳಿ, ನೀವು ಅವರಿಗೆ ಒಂದು ಪರ್ಮಿಷನ್ ಕೊಡ್ತೀರಪ್ಪ ಅಂದರೆ ನಿಮ್ಮ ಕಾರ್ಡನ್ನು ನಿಮ್ಮ ಅಕೌಂಟಿಂದ ಅವ್ರು ಪೇ ಮಾಡೋ ರೀತಿ. ಅಂದರೆ ಅವ್ರ ರಿಕ್ವೆಸ್ಟ್ ನೀವು ಅಕ್ಸೆಪ್ಟ್ ಮಾಡಿದ್ರೆ ಅವ್ರು ಪೇ ಮಾಡ್ಬೋದು, ಆಯಿತಾ. ಹೌದು, ಟೆಕ್ನಾಲಜಿ ಚೆನ್ನಾಗಿದೆ, ಬಟ್ ಇದನ್ನು ಮಿಸ್ಯೂಸ್ ಮಾಡ್ಕೊಂಡು ಕೆಲವು ಜನ ಸ್ಕ್ಯಾಮರ್ಸ್ಗಳು ಸ್ಕ್ಯಾಮ್ ಮಾಡೋ ಸಾಧ್ಯತೆ ಕೂಡ ತುಂಬ ಇರುತ್ತೆ, ಆಯಿತಾ. ಗೊತ್ತಿಲ್ಲದಿರೋರು ಪಾಪ ಆ ಕಡೆಯಿಂದ ರಿಕ್ವೆಸ್ಟ್ ಮಾಡಿ ಇವ್ರು ಅಕ್ಸೆಪ್ಟ್ ಮಾಡಿ ಮಿಸ್ ಆಗಿ ಗೊತ್ತಿಲ್ಲದೆ ದುಡ್ಡು ಹೊಗೆ ಹಾಕೊಳ್ಳೋ ಚಾನ್ಸ್ ಇರುತ್ತೆ. ಹೌದು, ಚೆನ್ನಾಗಿದೆ ಟೆಕ್ನಾಲಜಿ, ಬಟ್ ಅದು ಪ್ರಾಪರಾಗಿ ಎಜುಕೇಟ್ ಆಗಿಲ್ಲ ಅಂತ ಅಂದರೆ ತುಂಬ ಜನ ದುಡ್ಡನ್ನು ಕಳ್ಕೊಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಶಾಮಿ MI ಕಂಪನಿಯವರು ನೆಕ್ಸ್ಟು 7500 mAh ಕೆಪಾಸಿಟಿ ಬ್ಯಾಟ್ರಿ ಹೊಂದಿರುವಂಥ ಒಂದು ಫೋನ್ನ ತೊಗೊಂಬರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 7500 mAh ಅಂತ ಅಂದರೆ ಆರಾಮಾಗಿ ನಂಗೆ ಅನ್ನಿಸ್ದಂಗೆ 2 ದಿನ ನಾರ್ಮಲ್ ಯೂಸ್ಗೆ 2 ದಿನ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ ಬರಬಹುದು ಅಂತ ಕಾಣುತ್ತೆ, ಗೊತ್ತಿಲ್ಲ. ಇದರ ಜೊತೆಗೆ 100 ವ್ಯಾಟ್ನ ಚಾರ್ಜರ್ ಸಹ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಬಂತು ಅಂದರೆ ಬೆಂಕಿ ಇರುತ್ತೆ ಗುರು. 7500 mAh ಒಂದು ಫೋನಲ್ಲಿದೆ ಅಂತ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿನವರು 300 ವ್ಯಾಟ್ನ ಚಾರ್ಜಿಂಗನ್ನು ಟೆಸ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಟ್ವೀಟನ್ನು ಸಹ ಮಾಡಿದ್ದಾರೆ. ಆಗಸ್ಟ್ 14ನೇ ತಾರೀಕು ಯಾವುದೋ ಫೋನ್ ಜೊತೆಗೆ ಲಾಂಚ್ ಆಗಬಹುದು. ಸೊ ಈ ಒಂದು ಟ್ವೀಟ್ನಲ್ಲಿ ಒಂದು ಇಮೇಜ್ ಹಾಕಿದ್ದಾರೆ. ಒಂದು ಕಡೆ ಟೈಮರ್, ಇನ್ನೊಂದು ಕಡೆ ಫೋನು. 41 ಸೆಕೆಂಡ್ ಚಾರ್ಜ್ ಆಗಿ ಫೋನು 20% ಚಾರ್ಜ್ ಆಗಿದೆ. ಬರೀ 40 ಸೆಕೆಂಡಿಗೆ ಫೋನ್ 20% ಚಾರ್ಜ್ ಆಗುತ್ತೆ ಅಂತಂದರೆ 2 ಸೆಕೆಂಡಿಗೆ 1%. ಅದು ಇವರು ಎಷ್ಟು ಫಾಸ್ಟಾಗಿ ಚಾರ್ಜ್ ಆಗ್ಬೋದು ಲೆಕ್ಕ ಹಾಕೊಳ್ಳಿ ನೀವು. 300 ವ್ಯಾಟ್ ಚಾರ್ಜಿಂಗ್ ಅಂತೆ. ವಿತಿನ್ 10 ಮಿನಿಟ್ಸ್ 10 ನಿಮಿಷದ ಒಳಗೆ ಫೋನನ್ನು ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಇದಕ್ಕಿದೆಯಂತೆ. ಯಪ್ಪ ಬೆಂಕಿ ಗುರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು UK ಕೆಲವು ಜನ ರಿಸರ್ಚರ್ಸು ಒಂದು ಕ್ವಾಂಟಮ್ ಇಂಟರ್ನೆಟ್ಟನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ, ಆಯಿತಾ. ಸೊ ಇದೇನಪ್ಪ ಅಂತಂದರೆ ಅನ್ಹ್ಯಾಕಬಲ್ ಅಂತೆ. ಇದನ್ನು ಹ್ಯಾಕ್ ಮಾಡೋದಕ್ಕೆ ಆಗಲ್ವಂತೆ, ಆಯಿತಾ. ಆ ರೀತಿ ಕ್ವಾಂಟಮ್ ಇಂಟರ್ನೆಟ್ ಟೆಕ್ನಾಲಜಿ ಅಂತೆ. ನಾರ್ಮಲಿ ಇಂಟರ್ನೆಟ್ನಲ್ಲಿ 1 0 ಈ 2 ಇದನ್ನೇ ಕೋಡ್ಗಳಲ್ಲಿ 1 0 ಯೂಸ್ ಮಾಡ್ತಾರೆ ಅಂತ. ಇದರಲ್ಲಿ 1 0 ಜೊತೆಗೆ 1 0 ಕೂಡ ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡ್ಬೋದಂತೆ. ಸೊ ಇದನ್ನು ಹ್ಯಾಕ್ ಮಾಡೋದಕ್ಕೆ ಆಗಲ್ಲ ಅಂತ ಅಂತಿದ್ದಾರೆ. ಸೊ ಇದಕ್ಕೆ ಗೌರ್ಮೆಂಟ್ನವರೆಲ್ಲ ಕೆಲವೊಂದು ಕಂಪ್ನಿಗಳೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಇದು ಬಂತು ಅಂತ ಅಂದರೆ ಇನ್ನೂ ಸೆಕ್ಯೂರ್ ಆಗಬಹುದೇನೋ ನಮ್ಮ ಇಂಟರ್ನೆಟ್ಟು, ಅಥವಾ ಫ್ಯೂಚರ್ನಲ್ಲಿ ಇದನ್ನೂ ಕೂಡ ಬ್ರೇಕ್ ಮಾಡಬಲ್ಲಂಥ ಒಂದು ಹ್ಯಾಕಿಂಗ್ ಟೆಕ್ನಾಲಜಿ, ಹ್ಯಾಕ್ ಮಾಡೋರು ಇದನ್ನು ಬ್ರೇಕ್ ಮಾಡೋ ಒಂದು ಪರಿಸ್ಥಿತಿ ಬಂದರೂ ಬರ್ಬೋದೇನೋ, ಗೊತ್ತಿಲ್ಲ, ಆಯಿತಾ. ಒಟ್ಟಿಗೆ ಏನೋ ಹೊಸ್ದಾಗಿ ಆಗ್ತದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ಇವರು ಒಂದು ಸರ್ವೆ ಮಾಡಿದ್ದಾರೆ. ಜನಗಳಿಗೆ ಏನು ಪ್ರಶ್ನೆ ಕೇಳಿದ್ದಾರೆ ಅಂತ ಅಂದರೆ, ನೀವು ಯಾವ ಫೋನ್ ಯೂಸ್ ಮಾಡ್ತೀರಾ ಮತ್ತು ನೆಕ್ಸ್ಟ್ ನೀವೇನಾದರೂ ಫೋನ್ ಚೇಂಜ್ ಮಾಡೋದಾದರೆ ಯಾವ ಬ್ರ್ಯಾಂಡಿಗೆ ಫೋನ್ನ ಚೇಂಜ್ ಮಾಡ್ತೀರಾ ಅಂತ. ಸೊ ಈ ರಿಪೋರ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಜನ ಈ OnePlus ಫೋನಿಗೆ ಸ್ವಿಚ್ ಮಾಡೋದಕ್ಕೆ ಇಷ್ಟಪಡ್ತಾರಂತೆ, ಆಯಿತಾ. ಸ್ಯಾಮ್ಸಂಗಿಂದ ಅಥವಾ ಯಾವುದೇ ಒಂದು MI ಆಗಿರ್ಬೋದು, ರಿಯಲ್ಮಿ ಆಗಿರ್ಬೋದು, ವಿವೋ ಆಗಿರ್ಬೋದು, ಸೊ ಈ ಎಲ್ಲ ಬ್ರ್ಯಾಂಡಿಂದ OnePlusಗೆ ಸ್ವಿಚ್ ಆಗೋದಕ್ಕೆ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಅಂತೆ. ನೆಕ್ಸ್ಟ್ ಮೋಟರೋಲಾ, ನಂತರ ಆಪಲ್ ಬರುತ್ತೆ. ತೋರಿಸ್ತಾ ಇದ್ದೀನಿ. ತುಂಬ ಜನ ಈ MI ಬ್ರ್ಯಾಂಡಿಂದ ಸ್ವಿಚ್ ಆಗಿ ಇಷ್ಟಪಡ್ತಾರೆ, MI ಬ್ರ್ಯಾಂಡಿಗೆ ಜಾಸ್ತಿ ಸ್ವಿಚ್ ಆಗಿ ಇಷ್ಟಪಡಲ್ವಂತೆ, ಆಯಿತಾ. ಸೊ ಈ ಕಾರಣದಿಂದ ಫ್ಯೂಚರ್ನಲ್ಲಿ ಈ ರಿಯಲ್ಮಿ ಆಗಿರ್ಬೋದು, ಶಾಮಿ, ಓಪೋ, ವಿವೋ ಮತ್ತು ಸ್ಯಾಮ್ಸಂಗ್ ಈ ಬ್ರ್ಯಾಂಡ್ಗಳು ಕೆಲವು ಜನ ಯೂಸರ್ಸನ್ನು ಫ್ಯೂಚರ್ನಲ್ಲಿ ಕಳ್ಕೊಬೋದು ಅಂತ ಹೇಳಲಾಗ್ತದೆ. ಸೊ ಈ OnePlus, ಮೋಟೋ, ಆಪಲ್, ಐಕು, ನಥಿಂಗ್ ಈ ಫೋನ್ಗಳು ಸ್ವಲ್ಪ ಸೇಲ್ಸನ್ನು ಗೇನ್ ಆಗಬಹುದು ಈ ಮುಖಾಂತರ ಅಂತ ಅನ್ನಿಸ್ತಾ ಇದೆ, ಆಯಿತಾ. ಒಂದು ಒಳ್ಳೆ ರಿಪೋರ್ಟ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು GTA 6 ಇದು 2023ನೇ ಇಸ್ವಿಯಲ್ಲಿ ಲಾಂಚ್ ಆಗುತ್ತೆ ಅಂದರೂ ಆಗಲಿಲ್ಲ, 24ರಲ್ಲಿ ಆಗುತ್ತೆ ಅಂದರೂ ಅದು ಕೂಡ ಆಗ್ತಿಲ್ಲ, 25 ಅಂತ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ CEO ಕೂಡ ಕನ್ಫರ್ಮ್ ಮಾಡಿದ್ದಾರೆ, ರೀಕನ್ಫರ್ಮ್ ಮಾಡಿದ್ದಾರೆ, ಪಕ್ಕಾ 2025ನೇ ಇಸ್ವಿಯಲ್ಲಿ ಲಾಂಚ್ ಆಗುತ್ತೆ ಅಂತ. ನಾವೆಲ್ಲರೂ ಕೂಡ ಈ GTA 6 ಬರುತ್ತೆ ಅಂತ ಅಂದ್ಕೊಂಡು ಕಾಲೇಜ್ ಲೈಫಿಂದ ನಮ್ದು ಒಂಥರ ಈಗ ಮ್ಯಾರಿಡ್ ಲೈಫ್ ಬಂದು ನೆಕ್ಸ್ಟು ಮಕ್ಕಳಾಗೋದೊಂದು ಬಾಕಿ ಇದೆ. ಇಷ್ಟು ವರ್ಷ ಈ GTA 6ಗೋಸ್ಕರ ತುಂಬ ಜನ ವೆಯ್ಟ್ ಮಾಡಿದ್ದೀವಿ. ಫೈನಲಿ ರೀಕನ್ಫರ್ಮ್ ಮಾಡಿದ್ದಾರೆ, ನೋಡೋಣ ಏನು ಮಾಡ್ತಾರೆ ಅಂತ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಈ ಒಂದು ಹೊಸ ಸ್ಟುಡಿಯೋದಲ್ಲಿ ಮಾಡಿದಂಥ ಮೊದಲ ಒಂದು ಟೆಕ್ ಇನ್ ಕನ್ನಡ ವಿಡಿಯೋ, ಅಂದರೆ ಒಂದು ಸ್ಟುಡಿಯೋ ಟೂರ್ ಬಿಟ್ಟು, ಆಯಿತಾ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಐ ಹೋಪ್ ಈ ವಿಡಿಯೋದಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.